ಆರ್ ಸಿ ಬಿ ಫ್ಯಾನ್ಸ್, ಆರ್ ಸಿ ಬಿ ಅಭಿಮಾನಿಗಳಿಗೆ ಕೋಟಿ ಕೋಟಿ ನಮನಗಳು. ಆರ್ ಸಿ ಬಿ ಟೀಮ್ಸ್, ಆರ್ ಸಿ ಬಿ ಫ್ಯಾನ್ಸ್, ಆರ್ ಸಿ ಬಿ ಟೀಮ್ಸ್ ಅನ್ನೋದು ಒಂದು ಎಮೋಷನ್. ಆರ್ ಸಿ ಬಿ ಟೀಮ್ ಅನ್ನೋದು ಒಂದು ಪದ ಅಲ್ಲ. ಆರ್ ಸಿ ಬಿ ಟೀಮ್ ಅನ್ನೋದು ಒಂದು ಫ್ರಾಂಚೈಸಿ ಮಾತ್ರ ಅಲ್ಲ. ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಅದೊಂದು ಎಮೋಷನ್. ಆರ್ ಸಿ ಬಿ ಫ್ಯಾನ್ಸ್ ಆರ್ ದ ಟ್ರೂ ಫ್ಯಾನ್ಸ್ ಇನ್ ದ ವರ್ಲ್ಡ್ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಆರ್ ಸಿ ಬಿ ಡಿಡೆಂಟ್ ಓನ್ ದ ಕಪ್ ಫ್ರಮ್ 15 ಇಯರ್ಸ್. ಆರ್ ಸಿ ಬಿ ಅವರು ಇದುವರೆಗೂ ಬಹುಶಃ 15 ವರ್ಷಗಳಿಂದ ಯಾವುದೇ ಕಪ್ಪನ್ನ ಗೆದ್ದಿಲ್ಲ. ಆದ್ರೆ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿಯನ್ನ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಆರ್ ಸಿ ಬಿ ಫ್ಯಾನ್ಸ್ ಪ್ರತಿ ಮ್ಯಾಚ್ ಅನ್ನ ಕೂಡ ಹೊಸ ಮ್ಯಾಚ್, ಫಸ್ಟ್ ಮ್ಯಾಚ್ ತರಾನೇ ಪ್ರೀತಿ ಮಾಡ್ತಾರೆ. ಹ್ಯಾಟ್ಸ್ ಆಫ್ ಟು ದ ಆರ್ ಸಿ ಬಿ ಫ್ಯಾನ್ಸ್. ನಿಜಕ್ಕೂ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ನನ್ನ ಹೃದಯಾಂತರಾಳದ ನಮನಗಳು. ಹೃದಯಾಂತರಾಳದಿಂದ ಬಂದಂತ ನಿಜವಾದ ಸಪೋರ್ಟ್ ಅಂದ್ರೆ ಅದು ಆರ್ ಸಿ ಬಿಗೆ ಮಾತ್ರ, ವಿರಾಟ್ ಕೊಹ್ಲಿ ಅವರಿಗೆ ಮಾತ್ರ, ಸ್ಮೃತಿ ಮಂದನ ಅವರಿಗೆ ಮಾತ್ರ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಯಾವತ್ತೂ ಇವತ್ತಿನವರೆಗೂ ಆರ್ ಸಿ ಬಿ ತಂಡವನ್ನ ಬಿಟ್ಟು ಕೊಟ್ಟಿಲ್ಲ. ಆರ್ ಸಿ ಬಿ ತಂಡ ಗೆಲ್ಲಲಿ ಸೋಲಲಿ ಆರ್ ಸಿ ಬಿ ತಂಡವನ್ನ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಆರ್ ಸಿ ಬಿ ಫ್ಯಾನ್ ಪ್ರತಿ ಸಲ ಸ್ಲೋಗನ್ ಇರತ್ತೆ. ಆ ಸ್ಲೋಗನ್ ಯಾವ್ದಂದ್ರೆ ಈ ಸಲ ಕಪ್ ನಮ್ದೆ. ಬಿಗ್ ಸಲ್ಯೂಟ್ ಟು ದ ಆರ್ ಸಿ ಬಿ ಫ್ಯಾನ್ಸ್, ಆರ್ ಸಿ ಬಿ ಫ್ರಾಂಚೈಸಿ. ಸೋ ಲಕ್ಕಿ ಟು ಹ್ಯಾವ್ ಫ್ಯಾನ್ಸ್ ಲೈಕ್ ದಿಸ್. ನಿಜಕ್ಕೂ ಆರ್ ಸಿ ಬಿ ಫ್ರಾಂಚೈಸಿ ಏನಿದೆ ಅದು ಇಂಥ ಒಂದು ಫ್ಯಾನ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ನಿಜಕ್ಕೂ ತುಂಬಾನೇ ಲಕ್ಕಿ ಅಂತ ಹೇಳಿದ್ರೆ ಯಾವತ್ತೂ ತಪ್ಪಾಗೋದಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿಯನ್ನ ಅಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ, ಅಷ್ಟರ ಮಟ್ಟಿಗೆ ಆರ್ ಸಿ ಬಿಯನ್ನ ಇಷ್ಟಪಡ್ತಾರೆ, ಅಷ್ಟರ ಮಟ್ಟಿಗೆ ಆರ್ ಸಿ ಬಿಯನ್ನ ಯಾವತ್ತಿಗೂ ಬಿಟ್ಟುಕೊಡೋದೇ ಇಲ್ಲ. ಅದು ವಿರಾಟ್ ಕೊಹ್ಲಿ ಇರ್ಬೋದು, ಸ್ಮೃತಿ ಮಂದಾನ ಇರ್ಬೋದು, ದೇ ಆರ್ ಲಕ್ಕಿ ಟು ಹ್ಯಾವ್ ಫ್ಯಾನ್ಸ್ ಲೈಕ್ ದಿಸ್. ನಿಜಕ್ಕೂ ಆರ್ ಸಿ ಬಿ ನಲ್ಲಿ ಆಡೋ ಪ್ರತಿ ಆಟಗಾರ ಕೂಡ ಆರ್ ಸಿ ಬಿಯನ್ನ ಮರೆಯೋದೇ ಇಲ್ಲ. ಅದಕ್ಕೆ ಅದು ರಾಹುಲ್ ದ್ರಾವಿಡ್ ಇರ್ಬೋದು, ಎ ಬಿ ಡಿವಿಲಿಯರ್ಸ್ ಇರ್ಬೋದು, ಎಲ್ಲರೂ ಕೂಡ ಆರ್ ಸಿ ಬಿಯನ್ನ ಅಷ್ಟರ ಮಟ್ಟಿಗೆ ಇಷ್ಟಪಡ್ತಾರೆ. ಎ ಬಿ ಡಿವಿಲಿಯರ್ಸ್ ಅವರು ಇವತ್ತಿಗೂ ಕೂಡ ಪ್ರತಿ ವಾರ ಪ್ರತಿದಿನ ಆರ್ ಸಿ ಬಿ ಬಗ್ಗೆ ಯಾವ್ದಾದ್ರು ಒಂದು ಪೋಸ್ಟ್ ಅನ್ನ ಹಾಕ್ತಾನೆ ಇರ್ತಾರೆ. ಯಾಕಂದ್ರೆ ಎ ಬಿ ಡಿವಿಲಿಯರ್ಸ್ ಅವರೇ ಹೇಳಿದ್ದಾರೆ, ಆರ್ ಸಿ ಬಿ ಅನ್ನೋದು ಒಂದು ಪದ ಅಲ್ಲ, ಅದು ಒಂದು ಎಮೋಷನ್ ಅಂತ. ನಿಜಕ್ಕೂ ರಾಹುಲ್ ದ್ರಾವಿಡ್ ಅವರು ಆರ್ ಸಿ ಬಿಯ ಮೊದಲ ನಾಯಕನಾಗಿದ್ರು. ಅಲ್ಲಿಂದ ಪ್ರಾರಂಭ ಆಯಿತು ಆರ್ ಸಿ ಬಿ ಫ್ಯಾನ್ಸ್ಗಳ ಆರ್ ಸಿ ಬಿ ಮೇಲಿನ ಪ್ರೀತಿ. ಆರ್ ಸಿ ಬಿ ಫ್ಯಾನ್ಸ್ಗಳು ರಾಹುಲ್ ದ್ರಾವಿಡ್ ಅವರನ್ನ ಇನ್ನಿಲ್ಲದಂತೆ ಸಪೋರ್ಟ್ ಮಾಡಿದ್ರು. 2008ರಲ್ಲಿ ರಾಹುಲ್ ದ್ರಾವಿಡ್, ಭಾರತದ ಬಾಲ್ ಅಂತಾನೆ ಕರೆಯಲ್ಪಡೋ ರಾಹುಲ್ ದ್ರಾವಿಡ್ ಅವರು ಆರ್ ಸಿ ಬಿಯನ್ನ ಮುನ್ನಡೆಸಿದ್ರು. ಅದು ಆರ್ ಸಿ ಬಿಯ ಇನಾಗರಲ್ ಮ್ಯಾಚ್ ಆಗಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಫ್ರೆಂಡ್ಸ್, ಆರ್ ಸಿ ಬಿ ಎಂಡೆಡ್ ಅಪ್ ವಿತ್ 7th ಪ್ಲೇಸ್. 7ನೇ ಸ್ಥಾನಕ್ಕೆ ಆರ್ ಸಿ ಬಿ ತೃಪ್ತಿ ಪಟ್ಕೋಬೇಕಾಯ್ತು. ಆದ್ರೆ ಆರ್ ಸಿ ಬಿ ಫ್ಯಾನ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ರಾಹುಲ್ ದ್ರಾವಿಡ್ ಅವರಿಗೆ ಅವರು ಕೊಟ್ಟ ಸಪೋರ್ಟ್ ಇದೆಯಲ್ಲ, ಬಹುಶಃ ಇವತ್ತಿಗೂ ರಾಹುಲ್ ದ್ರಾವಿಡ್ ಅವರು ಅದನ್ನ ಮರ್ತಿರ್ಲಿಕ್ಕಿಲ್ಲ ಅಂತಾನೆ ಅನ್ಕೊಳ್ತೀನಿ. ಆದ್ರೆ ಮುಂದಿನ ವರ್ಷ ನಡೆದಿದ್ದೇ ಬೇರೆ. ಅನಿಲ್ ಕುಂಬ್ಳೆ ಅವರು ನಾಯಕತ್ವವನ್ನ ತಗೊಳ್ತಾರೆ. 2009ರಿಂದ 2010ರವರೆಗೆ ಅನಿಲ್ ಕುಂಬ್ಳೆ ಅವರು ಆರ್ ಸಿ ಬಿಯ ನಾಯಕರಾಗಿ ಬರ್ತಾರೆ. ಅನಿಲ್ ಕುಂಬ್ಳೆ ಅವರು ರಾಹುಲ್ ದ್ರಾವಿಡ್ ನಂತರ ಮಾಡಿದೆಯಲ್ಲ 2ನೇ ಆವೃತ್ತಿಯಲ್ಲಿ ಅನಿಲ್ ಕುಂಬ್ಳೆ ಅವರು ತಂಡವನ್ನ ಫೈನಲ್ ವರೆಗೆ ಮುನ್ನಡೆಸ್ತಾರೆ. ಆರ್ ಸಿ ಬಿ ಫ್ಯಾನ್ಸ್ ಇನ್ನೇನು ಆರ್ ಸಿ ಬಿ ಕಪ್ ಅನ್ನ ಗೆದ್ದೇ ಬಿಡ್ತು, ಸೆಕೆಂಡ್ ಸೀಸನ್ ಕಪ್ ನಮ್ದೇ ಅಂತ ಅನ್ಕೊಳ್ಳೋಷ್ಟರಲ್ಲಿ ಫೈನಲ್ ನಲ್ಲಿ ಮುಗ್ಗರಿಸುತ್ತೆ ಆರ್ ಸಿ ಬಿ. ನೋ ಮ್ಯಾಟರ್ ವಾಟ್ಸ್, ಆರ್ ಸಿ ಬಿ ಫ್ಯಾನ್ ಸಪೋರ್ಟ್ ಟು ಆರ್ ಸಿ ಬಿ, ಆ ಹೃದಯಾಂತರಾಳದಿಂದ ಬಂದ ಸಪೋರ್ಟ್ ಇದೆಯಲ್ಲ, ನಾವು ಯಾರನ್ನಾದ್ರೂ ನಿಜಕ್ಕೂ ಹೃದಯಾಂತರಾಳದಿಂದ ಪ್ರೀತಿಸಿದ್ವಿ ಅಂದ್ರೆ ಆ ಪ್ರೀತಿ ಕೊನೆವರೆಗೂ ಇರುತ್ತೆ. ಆ ಏನೇ ಇರಲಿ, ಅವ್ರು ಏನೇ ಮಾಡಲಿ, ನಾವು ಅವರನ್ನ ಪ್ರೀತಿ ಮಾಡ್ತಾನೆ ಇರ್ತೀವಿ. ಅದನ್ನೇ ಆರ್ ಸಿ ಬಿ ಫ್ಯಾನ್ಸ್, ಆರ್ ಸಿ ಬಿ ಅಭಿಮಾನಿಗಳು ಮಾಡ್ತಾನೆ ಇದ್ದಾರೆ. ಇವತ್ತಿಗೂ ಕೂಡ ಆರ್ ಸಿ ಬಿಯನ್ನ ಪ್ರೀತಿ ಮಾಡ್ತಾನೆ ಇದ್ದಾರೆ. ಆದ್ರೆ ಆ ನಂತರ ವಿರಾಟ್ ಕೊಹ್ಲಿ ಅವರು 2003ರಲ್ಲಿ ಆರ್ ಸಿ ಬಿಯ ಕ್ಯಾಪ್ಟನ್ಸಿಯನ್ನ ತಗೊಳ್ತಾರೆ. ಅಲ್ಲಿಂದ ಆರ್ ಸಿ ಬಿಯ ಗತಿನೇ ಬದಲಾಗಿ ಹೋಗುತ್ತೆ. ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಬಗ್ಗೆ ನಾನು ನಿಮಗೆ ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ. ವಿರಾಟ್ ಕೊಹ್ಲಿ ಅವರ ಇನ್ಸ್ಟಾಗ್ರಾಮ್ ಪೇಜ್ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಅಲ್ಲಿಂದ ಆರ್ ಸಿ ಬಿ ಕೇವಲ ಕರ್ನಾಟಕ ತಂಡವಾಗಿ ಉಳಿಯೋದಿಲ್ಲ, ಆರ್ ಸಿ ಬಿ ಭಾರತದ ಒಂದು ಅವಿಭಾಜ್ಯ ಅಂಗ
ಭಯಾನಕವಾಗಿ ಬದಲಾಗತ್ತೆ. ಆರ್ ಸಿ ಬಿ ತಂಡಕ್ಕೆ ವಿಶ್ವದೆಲ್ಲೆಡೆ ಅಭಿಮಾನಿಗಳು ಹುಟ್ಟುಕೊಳ್ತಾರೆ. ಕ್ರಿಕೆಟ್ ಫ್ಯಾನ್ಸ್ಗಳೆಲ್ಲರೂ ಕೂಡ ಆರ್ ಸಿ ಬಿ ಕಡೆ ಗಮನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಕಾರಣ ವಿರಾಟ್ ಕೊಹ್ಲಿ ಅವರು ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರನ್ನ ನಾವು ಕ್ರಿಕೆಟ್ನಿಂದ ತೆಗೆದಿಡೋದಕ್ಕಾಗಲ್ಲ. ಮುಂಬೈಗೆ ಸಚಿನ್ ತೆಂಡೂಲ್ಕರ್ ಅವರು ಹೇಗೋ ಅದೇ ರೀತಿ ಆರ್ ಸಿ ಬಿಗೆ ವಿರಾಟ್ ಕೊಹ್ಲಿ ಅವರು ಸಚಿನ್ ತೆಂಡೂಲ್ಕರ್ ಅವರಂತೆ ವಿರಾಟ್ ಕೊಹ್ಲಿ ಅವರು ಕೂಡ ಕ್ರಿಕೆಟ್ ಜಗತ್ತಿನ ಒಬ್ಬ ಅದ್ಭುತ ನಾಯಕ, ಅದ್ಭುತ ಪ್ಲೇಯರ್ ಅಂದ್ರೆ ತಪ್ಪಾಗೋದಿಲ್ಲ. ಆ ಒಂದು ವಿರಾಟ್ ಕೊಹ್ಲಿ ಅವರ ಮೇಲಿನ ಪ್ರೀತಿ ಆರ್ ಸಿ ಬಿ ಕಡೆಗೆ ವಾಲತ್ತೆ. ಆದ್ರೆ ಆರ್ ಸಿ ಬಿ 2016ರಲ್ಲಿ ವಿರಾಟ್ ಕೊಹ್ಲಿ ಅವರ ನಾಯಕತ್ವದಲ್ಲಿ ಫೈನಲ್ಗೆ ತಲುಪತ್ತೆ. ಆದ್ರೆ ಅಲ್ಲೂ ಕೂಡ ಫೈನಲ್ ಗೆಲ್ಲೋದಿಲ್ಲ ಆರ್ ಸಿ ಬಿ. ಬಟ್ ವಾಟ್ ಎವರ್ ಹ್ಯಾಪನ್ಸ್, ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿಯನ್ನ ಸಪೋರ್ಟ್ ಮಾಡ್ತಲೇ ಬರ್ತಾರೆ. 2015ರಲ್ಲಿ, 2020ರಲ್ಲಿ ಮತ್ತೆ 2021ರಲ್ಲಿ ಆರ್ ಸಿ ಬಿ ಪ್ಲೇ ಆಫ್ಗೆ ಲಗ್ಗೆ ಇಡತ್ತೆ. ಆರ್ ಸಿ ಬಿ ಇದುವರೆಗೆ ಬರೋಬ್ಬರಿ 140 ಮ್ಯಾಚ್ಗಳನ್ನ ಆಡಿದೆ. 140 ಮ್ಯಾಚ್ಗಳನ್ನ ಆಡಿದ ಆರ್ ಸಿ ಬಿ 64 ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಹಾಗೆ 69 ಪಂದ್ಯಗಳಲ್ಲಿ ಸೋಲನ್ನ ಕೂಡ ಅನುಭವಿಸಿದೆ. 3 ಮ್ಯಾಚ್ಗಳು ಟೈ ಆದ್ರೆ 4 ಮ್ಯಾಚ್ಗಳು ರಿಸಲ್ಟೇ ಬಂದಿಲ್ಲ. ಆದ್ರೆ ಬಟ್ ನೋ ಮ್ಯಾಟರ್ ವಾಟ್, ಒನ್ಸ್ ಎ ಆರ್ ಸಿ ಬಿ ಫ್ಯಾನ್, he is a RCB fans only forever. Once again hats off to you RCB fans. RCB ಫ್ಯಾನ್ಗಳಿಗೆ ಮತ್ತೊಮ್ಮೆ ನನ್ನ ಹೃದಯಾಂತರಾಳದ ನಮನಗಳು. ಆರ್ ಸಿ ಬಿ ಅಂದ್ರೆ ನಿಜಕ್ಕೂ ಒಂದು ಎಮೋಷನ್. ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಆರ್ ಸಿ ಬಿ ಅನ್ನೋದು ನಿಜಕ್ಕೂ ಹೃದಯಾಂತರಾಳದಿಂದ ಅವರು ಆರ್ ಸಿ ಬಿಯನ್ನ ನಿಜಕ್ಕೂ ಇಷ್ಟಪಡ್ತಾರೆ, ಆರ್ ಸಿ ಬಿಯನ್ನ ಪ್ರೀತಿಸ್ತಲೇ ಇರ್ತಾರೆ. ಆ ಪ್ರೀತಿ ಕಂಟಿನ್ಯೂ